ಕಬ್ಬು ಬೆಳೆಗಾರರ ಹೋರಾಟದ ವೇಳೆ ಅನ್ನದಾತ ವಿಷ ಸೇವಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿಯಲ್ಲಿ ನಡೆದಿದೆ. ರಾಯಭಾಗ ತಾಲೂಕಿನ ಆಲಕನೂರು ಗ್ರಾಮದ 30 ವರ್ಷದ ಲಕ್ಕಪ್ಪ ಗುಣದಾರ್ ವಿಷ ಸೇವಿಸಿದ ಅನ್ನದಾತ. ಕಬ್ಬಿನ ಬೆಳೆಗೆ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ಕಳೆದ 5 ದಿನಗಳಿಂದ ನಡೀತಾ ಇರುವಂತಹ ಪ್ರತಿಭಟನಾ ಸ್ಥಳಕ್ಕೆ ಸಂಸದರಾದ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಮಾತನಾಡಿದರು. ಈ ವೇಳೆ ರೈತ ಲಕ್ಕಪ್ಪ ವಿಷವನ್ನ ಸೇವಿಸಿದ್ದಾನೆ. ಕೂಡಲೇ ಅಸ್ವಸ್ಥಗೊಂಡ ಲಕ್ಕಪ್ಪನನ್ನ ಹೋರಾಟಗಾರರು ಹಾರುಗೇರಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆಸ್ಪತ್ರೆ ಖರ್ಚು ವೆಚ್ಚಕ್ಕೆ ರೈತರಿಂದ ಹಣ ಸಂಗ್ರಹ ಮಾಡಲಾಗ್ತಾ ಇದ್ದು, ಸದ್ಯ ಆಸ್ಪತ್ರೆಯಲ್ಲಿ ರೈತ ಲಕ್ಕಪ್ಪ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದ್ದು, ಮೂಡಲಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ರೈತ ಆಕರ್ಷಿಕೊಂಡು ಕೆಲಸ ಮಾಡೋಣ ಮಾಡಬಾರ್ದಿತ್ತು. ಮೊದಲಿಗೆ ದೇವರ ಪರಮಾತ್ಮ ಒಂದು ಜೀವಕ್ಕೇನೋ ಆಗಬಾರ್ದು, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೋ, ಈ ಗುಂಟಾಗಿ ಪ್ರಾರ್ಥನೆ ಮಾಡ್ತಾನೆ. ಯಾಕಂತ ತಿಳ್ಕೊಡ್ರಿ, ಇಂಥ ಹುಡುಗರು ಆಗಲಬಾರ್ದು. ರೈತ ಕುಲಕ್ಕೆ ಒಂದು ದೊಡ್ಡ ನ್ಯಾಯ. ಅದಕ್ಕಾಗಿ ಇನ್ನೊಂದೇನು ಹೇಳ್ತೀನಿ, ಸರ್ಕಾರಕ್ಕೆ ಮಾನ ಮರ್ಯಾದೆ ಸರ್ಕಾರ ಆಗಿದ್ರೆ ರೈತನ 15 ದಿನಗಳಲ್ಲಿ ಚಳವಳಿ ನಡೆದೈತಿ, ಗಮನಕ್ಕೆ ತಗೊಂಡು ಮಾಡಿ ಲಕ್ಷಾಂತರ ರೈತರು ಕೂಡಕ್ಕಿಂತ ಮೊದಲ ಮುಗಿಸಿದ್ರಂತೂ ಧನ್ಯವಾದಗಳು. ಇನ್ನು ಈ ತರ ಆದ್ಮೇಲೆ ಅದು ಮಾಡ್ತಾರಂದ್ರೆ ಇವ್ರು ರೈತರು ಗೋರಿ ಮ್ಯಾಗನೆ ಈ ಕೆಲಸ ಮಾಡುವಂತ ಈ ಕೆಟ್ಟ ದುರ್ದೇವ ನಮ್ಮದು ಮೊದಲು ಕೆಟ್ಟ ದುರ್ದೇವ. ಇಲ್ಲೇ ಮಹಾರಾಷ್ಟ್ರದಾಗ 3,400, 500, 600 ರೂಪಾಯಿ ಟನ್ ಕೊಡತ್ತಾರ. ನಮ್ಮ ಕರ್ನಾಟಕದಾಗ 3,200 ರೂಪಾಯಿ ಕೊಡ್ತೀವಿ ನಿನ್ನ DC ಅವ್ರು ಹೇಳಿದ್ರು. ಒಬ್ಬನೇ ಒಬ್ಬ ರಾಜಕಾರಣಿ BJP ಅವ್ರು 4-5 ಮಂದಿ ಬಂದ್ಬಿಟ್ರೆ ಕಾಂಗ್ರೆಸ್ ಅವ್ರು ಯಾರೋ ನಕಲ್ ಕೊಡಿಸ್ತೀನಿ ಯಾರೂ ಬಂದಿಲ್ಲ. ಅದಕ್ಕಾಗಿ ಆ ರೈತ ಆಕರ್ಷಿಕೊಂಡು ಮಾಡಿದನು, ಅದನ್ನು ಮಾಡಬಾರ್ದಾಗಿತ್ತು. ದೇವರು ಅವ್ರ ಆರೋಗ್ಯಕ್ಕೆ ಒಳ್ಳೆ ಅವಕಾಶ ಕೊಟ್ಟು ಕಾಪಾಡ್ಲಿಕ್ಕೆ ಮತ್ತೊಂದು ಹೇಳಿ ಇನ್ನೊಂದೇನು ಹೇಳ್ತಾನಂದ್ರೆ, ಇವು ಏನಾಗಿಲ್ಲ ರೈತರು ರಾಜ್ಯಗಳಿಗಿಂತ ಮೊದಲ ಎಲ್ಲ ಬ್ಯಾಟ್ರಿ ಮಾಲೀಕರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಲ್ಲಿ ಕೈ ಮುಗಿದು ಕೇಳ್ಕೊತನು, ನಿಮ್ಮಲ್ಲಿ ಕಾಲು ಬಿದ್ದು ಕೇಳ್ಕೊತನು, ಪಟ್ನ ಇವತ್ತು ರೈತರಿಗೆ ಬಿಲ್ ಘೋಷಣೆ ಮಾಡಿಬಿಡ್ರಿ. ಏನ್ ನಿಮ್ಮ ಮನೆ ಕೊಡಾಕಿಲ್ಲ, ಇಲ್ಲೇ ಮರಾಠದಾಗ ಅದ ನೀರು ಅದು ಎಲ್ಲ 2,600, 500 ಘೋಷಣೆ, 3,600, 500 ರೂಪಾಯಿ ಘೋಷಣೆ ಮಾಡತ್ತಾರೋ. ಅದಕ್ಕಾಗಿ ನಿಮಗೆ ಏನರ ಮಾನ ಮರ್ಯಾದೆ ಇದ್ದಂಥವ್ರಾಗಿರ ಈ ಜಿಲ್ಲಾ ರಾಜಕಾರಣಿಗಳು, ಈ ಜಿಲ್ಲಾ ಜನರ ಮ್ಯಾಗ, ರೈತರ ಮ್ಯಾಲ ದುಡಿಯುವಂತ ಕೈಗಳ ಮ್ಯಾಗ ಏನಾರ ನಿಮಗೆ ಪ್ರೀತಿ ಇದ್ರ ಕೊಲಾಕ್ ಹೋಗ್ಬೇಡ್ರಿ. ಈ ತರ ನಿಮ್ಮಲ್ಲಿ ಕಾಲಿಗೆ ಬಿದ್ದು ಕೇಳ್ಕೊತ ನಾನು ಎಸದ ಬಾಟ್ಲೆ ಕೊಡಾಕ್ ಹೋಗ್ಬೇಡ್ರಿ. ಇದು ಏನರ ಈ ಅನಾಹುತ ಆತಂದ್ರ ಜಿಲ್ಲಾ ಆಡಳಿತನ ಹೊಣೆ, ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿನ ಹೊಣೆ ತರಕ್ಕೆ ಇಷ್ಟಪಡ್ತೀನಿ ನಾನು. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.